ನಮ್ಮ ವಿಠಲ್ ಭೀಮಪ್ಪ ಅಂತ ಈ ಶ್ರೀಯೋನ ಆಶ್ರಮದಲ್ಲಿ ಈಗ 2 ತಿಂಗಳಿಂದ ವಾಸವಾಗಿದ್ದಾರೆ. ಇವರು ಆಕ್ಚುಲಿ ಬಾಗಲಕೋಟೆ ಜಿಲ್ಲೆಯವರು. ಇವರ ಊರು ಕುಂದರ್ಗಿ ಅಂತ, ಅದು ಬೀಳಗಿ ತಾಲೂಕಲ್ಲಿ ಬರುತ್ತೆ. ಸೊ ಇವರು 2 ತಿಂಗಳ ಹಿಂದೆ ಪುದವೆಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾನಸಿಕ ಅಸ್ವಸ್ಥರಾಗಿ ತಿರುಗಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿಯ ಪಂಚಾಯತ್ ಸಿಬ್ಬಂದಿಯವರು ಇವರನ್ನು ನೋಡಿ ನಮ್ಮ ಆಶ್ರಮಕ್ಕೆ ಮಾಹಿತಿ ನೀಡಿದಲ್ಲಿ ಅವರನ್ನು ನಮ್ಮ ಆಶ್ರಮಕ್ಕೆ ನಾವು 2 ತಿಂಗಳ ಹಿಂದೆ ಇಲ್ಲಿಗೆ ಕರ್ಕೊಂಡು ಬಂದು ಇಲ್ಲಿ ನಾವು ಚಿಕಿತ್ಸೆಯನ್ನು ನೀಡಿರ್ತೇವೆ. ಇವರು ಬಂದಂತಹ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ಎಲ್ಲವನ್ನು ಮರೆತಿದ್ರು. ಆಕ್ಚುಲಿ ಇವರ ಊರೊಂದು ಬಿಟ್ಟು ಇವರ ಮನೆಯವರು ಇರ್ಬೋದು, ಇವರ ಫ್ಯಾಮಿಲಿ ಇರ್ಬೋದು, ಎಲ್ಲವನ್ನು ಸಂಪೂರ್ಣ ಮರೆತಿದ್ದು ಇಲ್ಲಿಗೆ ಬಂದಿದ್ರು. ಹಾಗೆ ತಿರುಗಾಡ್ತಾ ಇವರು ಹೇಗೆ ಧರ್ಮಸ್ಥಳಕ್ಕೆ ಬಂದ್ರು, ಹೇಗೆ ಬುದ್ಧವಟ್ಟಿಗೆ ಬಂದ್ರು, ಇದು ಪ್ರೊಬೆಬ್ಲಿ ಗೊತ್ತಿಲ್ಲದ ವಿಷಯ. ಈಗ ಅವರು 2 ತಿಂಗಳ ಕಾಲ ನಾವು ಈಗ ಇಲ್ಲಿ ಚಿಕಿತ್ಸೆ ಕೊಟ್ಟಿದ್ದೇವೆ. ಮಾನಸಿಕ ಚಿಕಿತ್ಸೆ ಹಾಗೂ ಆಪ್ತ ಸಮಾಲೋಚನೆ ಅಥವಾ ಕೌನ್ಸಿಲಿಂಗ್ ಮಾಡಿ ಇವರೀಗ ಸದ್ಯದ ಮಟ್ಟಿಗೆ ಈ ಹಂತಕ್ಕೆ ತಲುಪಿದ್ದಾರೆ. ಈಗ ಒಂದು 10-15 ದಿವಸಗಳ ಹಿಂದೆ ಇವರಿಗೆ ಇವರ ಮನೆಯವರ ಬಗ್ಗೆ ನೆನಪು ಬಂತು. ಅವರು ನಮಗೆ ಅವರ ಮನೆಯವರ ಬಗ್ಗೆ ಮಾಹಿತಿ ನೀಡಿದ್ರು. ಆ ಮಾಹಿತಿ ನೀಡಿದ ಪಕ್ಷ ನಾವು ಅವರ ಮನೆಯವರನ್ನ ಅವರ ಊರಿನ ಪೊಲೀಸ್ ಸ್ಟೇಷನ್ ಕಾಂಟ್ಯಾಕ್ಟ್ ಮಾಡಿ ಇವರನ್ನ ಈಗ ನಾವು ಅವರ ಮನೆಯವರಿಗೆ ತಿಳಿಸಿದಾಗ ಅವರ ಮನೆಯವರು ಈಗ ಇಲ್ಲಿವರೆಗೆ ಬಂದಿದ್ದಾರೆ. ಇವರ ಮನೆಯವರು ಇಂದು ಅವರನ್ನ ಅವರ ಊರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಟ್ಟಿರುತ್ತಾರೆ. ಹಾಗೂ ನಾವು ಸಿಯೋನ್ ಆಶ್ರಮದವರು ಅತ್ಯಂತ ಸಂತೋಷದಿಂದ ಇವರನ್ನ ಅವರ ಊರಿಗೆ ಕಳಿಸಿಕೊಡ್ಲಿಕ್ಕೆ ಖುಷಿ ಪಡ್ತೇವೆ, ಹೆಮ್ಮೆ ಪಡ್ತೇವೆ. ಈ ಒಂದು ಕಾರ್ಯದಲ್ಲಿ ಸಿಯೋನ್ ಆಶ್ರಮದ ಸಿಬ್ಬಂದಿ ವರ್ಗದವರು, ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ UC ಪೌಲೋಸ್ ಅವರು ಅಥವಾ ಮೇರಿ UP ಅವರು ಅತ್ಯಂತ ಮುತುವರ್ಜಿ ವಹಿಸಿ ಈ ಕಾರ್ಯ ಮಾಡಿದ್ದಕ್ಕಾಗಿ ಅವರಿಗೆ ಅಭಿನಂದನೆಗಳು. ಹಾಗೂ ಇವರನ್ನ ಈ ಒಂದು ಹಂತಕ್ಕೆ ತಲುಪಿದ್ದಕ್ಕೆ ನಮಗೆ ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. 2 ತಿಂಗಳದ ಎಲ್ಲರೂ ಕೂಡ ನೋಡ್ಕೊಂಡಿರಿ, ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಇವರು ನಮ್ಮ ಮಾವರಾದಂಥ ವಿಠಲ್ ಅವರು, ಅವ್ರ ಮಗ ಸಂಗಮೇಶ್ ಅಂತ, ವಿಠಲರ ಅಳಿಯ ನಮ್ಮ ಮಾಳಪ್ಪ ಅಂತ. ನಾವು ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಬಂದಿದ್ವಿ. ಬಂದು ನಮ್ಮ ಮಾವರ ಕಳ್ಕೊಂಡು ತುಂಬ ದಿವಸ ಆಯ್ತು, 8 ತಿಂಗಳಾಯ್ತು. ಅವ್ರನ್ನ ಹುಡುಕ್ಯಾಡ್ಕೊಂತ ನಾವು ತುಂಬ ದಿನ ಹುಡುಕ್ಯಾಡಿದ್ವಿ, ಆದರೂ ಸಿಗಲಿಲ್ಲ. ಮತ್ತು ಈಗ ಮೊನ್ನೆ ಧರ್ಮಸ್ಥಳಕ್ಕೆ ಬಂದಿದ್ವಿ, ಅವಾಗ ಹುಡುಕ್ಯಾಡ್ಕೊಂಡು ಸೋಮವಾರ ದಿನ ಬಂದು ಹುಡುಕ್ಯಾಡ್ಕೊಂಡು ಹೋಗಿದ್ರಿ. ಮತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ ಇನ್ಫಾರ್ಮೇಶನ್ ಮಾಡಿದ್ವಿ, FIR ಮಾಡಿದ್ವಿ. ಇಲ್ಲಿ ಮತ್ತು ಇಲ್ಲಿ ಇವರು ಸಿಯೋನ ಆಶ್ರಮದವರು ಕರ್ಕೊಂಬಂದು ಇಲ್ಲೆಲ್ಲ ಒಳ್ಳೆ ಚಿಕಿತ್ಸೆ ಎಲ್ಲ, ಉಚಿತ ಬಟ್ಟೆ ಎಲ್ಲ, ಊಟ ಎಲ್ಲ ಕೊಟ್ಟು ಚಲೋ ನೋಡ್ಕೊಂಡಿದ್ದಾರೆ. ಒಂದು ಎಲ್ಲ ನೀಟಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳಕ್ಕೆ ಬಯಸ್ತೀನಿ.